ನಡುವನಹಳ್ಳಿ ಗ್ರಾಮಸ್ಥರಿಂದ ಆಯೋಜಿಸಲ್ಪಡುತ್ತಿರುವ ಕನ್ನಡ ರಾಜ್ಯೋತ್ಸವ 2025 ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಹಾಜರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಜಿ ಕನ್ನಡ ವಾಹಿನಿಯ ಕಲಾವಿದರು ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಕಲಾವಿದರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ದಯವಿಟ್ಟು ವಾಲಂಟಿಯರ್ಸ್ ದಯವಿಟ್ಟು ಎಲ್ಲರನ್ನೂ ವೇದಿಕೆ ಮುಂಭಾಗಕ್ಕೆ ಕರೆತರಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಹಾಡನ್ನ ಹಾಡೋದಕ್ಕೆ ಈಗ ಸಿಂಚನ ನಮ್ಮ ಜೊತೆ ಇದ್ದಾರೆ. ಓಟಿಯು ಸಿಂಚನ ಮ್ಯಾಮ್. ಸ್ಥಳೀಯ ಭರತನಾಟ್ಯ ಪ್ರತಿಭೆಗಳಿಂದ ಭರತನಾಟ್ಯಂ ಪರ್ಫಾರ್ಮೆನ್ಸ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಸೋಲಿ ಸ್ಟೆಪ್ಸ್ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ, ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿ ಸಿಂಚನವನ್ನ ಬರಮಾಡ್ಕೊಳ್ಳೋಣ ವೇದಿಕೆಗೆ. ವಿಶ್ವಾಸ
ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಕಾರಣಕರ್ತರು ಕೂಡ ಇವರೇ ಆಗಿದ್ದಾರೆ. ಇವರನ್ನ ಗೌರವ ಮುಖೇನ ಕಾರ್ಯಕ್ರಮದ ವೇದಿಕೆಯಲ್ಲಿ ಬರಮಾಡಿಕೊಂಡು ಒಂದು ಪುಟ್ಟದಾಗಿ ಸನ್ಮಾನ ಕಾರ್ಯಕ್ರಮವನ್ನ ಮಾಡೋಣ. ಇನ್ನು ಜೊತೆಗೆ ಸೋಹಿತ್ ಸರ್ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೀನಿ. ಸುಮಧುರ ಡೆವಲಪರ್ಸ್ ಸೋಹಿತ್ ಸರ್ನ ಗೌರವ ಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅವರ ಜೊತೆಗೆ ಮಂಜುನಾಥ್ ಪಾಟೀಲ್ ಸರ್ RWA ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವೇದಿಕೆಯ ಗೌರವ ಮುಖೇನ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮಂಜುನಾಥ್ ಪಾಟೀಲ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇವರ ಜೊತೆಗೆ ಸಿದ್ದೇಶ್ವರ ಸರ್ ಕೂಡ ಬರಬೇಕು. ಹಿರಿಯ ರಂಗಭೂಮಿ ಕಲಾವಿದರಾಗಿದ್ದಾರೆ. ಇವರು ಕೂಡ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವತ್ತು ನಿಂತು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವರ ಜೊತೆಗೆ ನಾಜೀರ್ ಸರ್ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಚಪ್ಪಾಳೆಯೊಂದಿಗೆ ನಾಜೀರ್ ಸರ್ ಅವ್ರನ್ನ ಬರಮಾಡ್ಕೊಳ್ಳೋಣ. ಇವರು ಹಿರಿಯ ಮುಖಂಡರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರೋದು. ಇನ್ನು ಇವರ ಜೊತೆಗೆ ಸೋಮು ಸರ್ನ ಕೂಡ ಹೃದಯ ಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರು ಕೂಡ ಸಮಾಜ ಸೇವಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೋಷಿಯಲ್ ವರ್ಕರ್ ಆಗಿ, ಸಮಾಜ ಸೇವಕರಾಗಿ ವೇದಿಕೆಯ ಮೂಲಕ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರು ಹೌದು. ಇನ್ನು BT ವೆಂಕಟೇಶ್ ಸರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಿರಿಯ ಮುಖಂಡರು BT
ವೆಂಕಟೇಶ್ ಸರ್ ಅವರನ್ನ ಗೌರವ ಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೀನಿ. ಇವರ ಜೊತೆಗೆ ವೆಂಕಟೇಶ್ ಸರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಿರಿಯ ಮುಖಂಡರು, ಸಮಾಜ ಸೇವಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಜೊತೆಗೆ ರೂಪಾ ಶಿವಪ್ಪ ನಾಯಕ್ ಮ್ಯಾಮ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ನಿವೃತ್ತ ನ್ಯಾಯಾಧೀಶರು. ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಿರಿಯ ಮುಖಂಡರು ಇವರು ಕೂಡ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವತ್ತು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಯಾರೆಲ್ಲ ಹಿರಿಯ ವ್ಯಕ್ತಿಗಳು ಕೂತಿದ್ದಾರೆ, ಕಾರ್ಯಕ್ರಮಕ್ಕೆ ಒಬ್ಬ ಬೆನ್ನೆಲುಬು ಅಂತ ನಾವೇನ್ ಕರಿತೀವಿ, ಇವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾರಾಯಣ ಸ್ವಾಮಿ ಸರ್ ಕೂಡ ನಾನು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಸರ್ ವೇದಿಕೆ ಮೇಲೆ ಬರಬೇಕು ಸರ್. ದೊಡ್ಡಬನಹಳ್ಳಿ ಸಾರ್ವಜನಿಕ ಸಾಂಸ್ಕೃತಿಕ ಸಮಿತಿ ತಂಡದ ವತಿಯಿಂದ ಗೌರವ ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಅವರಿಗೆ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನ ತುಂಬಾ ಗೌರವವಾಗಿ ನೀಡಲಾಗ್ತಾ ಇದೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಮೊದಲನೆಯ ಬಾರಿಗೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ನಿರ್ವಹಿಸ್ತಾ ಇದ್ದೀರಿ. ಇದು ಇವತ್ತಿಗೆ ಮಾತ್ರ ಮೊದಲು, ಇನ್ನು ಬಹಳ ವರ್ಷಗಳ ಕಾಲ ಇದು ಮುಂದುವರಿಲಿ. ಇಂತಹ ವ್ಯಕ್ತಿತ್ವಗಳು ನಮ್ಮ ಜೊತೆ ಇದ್ದಾಗ ಖಂಡಿತವಾಗ್ಲೂ ಆ ಕಾರ್ಯಕ್ರಮಗಳು ತುಂಬಾ ಅದ್ಧೂರಿಯಾಗಿ ಮೂಡಿಬರೋದಕ್ಕೆ ಕಾರಣ ಆಗುತ್ತೆ. ಇದು ಮೊದಲನೇ ವರ್ಷ, ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೂ ಬಾಕಿ ಇದೆ. ಮುಂದೆ ಪ್ರತಿ ವರ್ಷ ಕೂಡ ಇಂತಹದ್ದೇ ಒಳ್ಳೊಳ್ಳೆ ಕಾರ್ಯಕ್ರಮಗಳು ದೊಡ್ಡಬನಹಳ್ಳಿಯಲ್ಲಿ ನಡೀಲಿ ಅಂತ ನಾವು ಕೂಡ ಆಶಿಸ್ತೀವಿ. ರುಚಿರಾ ನವೀನ್ ಅವರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ರುಚಿರಾ ನವೀನ್ ಅವರು ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋಗ್ರಫಿ ಸೆಷನ್ ಅಲ್ಲಿ ನೀವು ಕೂಡ ಭಾಗಿಯಾಗಬೇಕು. ರುಚಿರಾ ನವೀನ್ ಸರ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೀನಿ. ಎಲ್ಲೇ ಇದ್ರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಎಸ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ದೊಡ್ಡಬನಹಳ್ಳಿ ಸಾರ್ವಜನಿಕ ಸಾಂಸ್ಕೃತಿಕ ಸಮಿತಿ ತಂಡದ ವತಿಯಿಂದ ತುಂಬಾ ಗೌರವ ಪೂರ್ವಕವಾಗಿ ಸನ್ಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.